ಸಹಜ ರಾಜ ಯೋಗ. ಓಂ ಶಾಂತಿ. ಈಗ ಕೆಲವು ಕ್ಷಣ ಎಲ್ಲ ಬಾಹ್ಯ ಆಲೋಚನೆಗಳನ್ನು ಬದಿಗಿಟ್ಟು ನಾನು ಯಾರು, ನನ್ನ ತಂದೆ ಯಾರು, ನನ್ನ ನಿಜವಾದ ಮನೆ ಎಲ್ಲಿದೆ ಎಂಬ ಸ್ಮೃತಿಯಲ್ಲಿ ಸ್ಥಿರರಾಗೋಣ. ನಾನು ಈ ದೇಹವಲ್ಲ, ಆತ್ಮ. ನಾನು ಈ ದೇಹವಲ್ಲ, ನಾನು ಈ ದೇಹವನ್ನು ನಡೆಸುತ್ತಿರುವ ಚೈತನ್ಯ ಸ್ವರೂಪ ಆತ್ಮ. ನಾನು ಶಾಂತ ಸ್ವರೂಪ, ನಾನು ಪವಿತ್ರ ಸ್ವರೂಪ, ನಾನು ಶಕ್ತಿಶಾಲಿ ಆತ್ಮ. ದೇಹಕ್ಕೆ ಸಂಬಂಧಿಸಿದ ಹೆಸರು, ರೂಪ, ಸ್ಥಾನ, ಸಂಬಂಧಗಳು ಎಲ್ಲವೂ ಪಾತ್ರದ ಭಾಗ. ನನ್ನ ನಿಜವಾದ ಪರಿಚಯ ನಾನು ಆತ್ಮ. ಈ ಆತ್ಮ ಸ್ಮೃತಿಯಲ್ಲಿ ಕೆಲವು ಕ್ಷಣ ಸ್ಥಿರರಾಗಿರಿ. ನಾನು ಆತ್ಮ, ನಾನು ಶಾಂತ. ಪರಮಪಿತ ಶಿವ ತಂದೆಯ ಸ್ಮೃತಿ ಈಗ ನಿಮ್ಮ ಬುದ್ಧಿಯ ಮುಂದೆ ಪ್ರಕಾಶಮಯ ಜ್ಯೋತಿರ್ಬಿಂದು ಶಿವ ತಂದೆಯ ಸ್ಮೃತಿಯನ್ನು ಇಟ್ಟುಕೊಳ್ಳಿ. ಶಿವ ತಂದೆ ನನ್ನ ಪರಮ ತಂದೆ. ನಾನು ಶಿವ ತಂದೆಯ ಮಗು. ತಂದೆ ಜ್ಞಾನ ಸಾಗರ, ತಂದೆ ಪವಿತ್ರತೆಯ ಸಾಗರ, ತಂದೆ ಪ್ರೇಮ ಸಾಗರ, ತಂದೆ ಶಾಂತಿ ಮತ್ತು ಸುಖದ ಸಾಗರ. ತಂದೆಯಿಂದ ಶಾಂತಿಯ ಕಿರಣಗಳು ನನ್ನ ಆತ್ಮವನ್ನು ತುಂಬುತ್ತಿವೆ ಎಂಬ ಅನುಭವ ಮಾಡಿರಿ. ಮನಸ್ಸಿನಲ್ಲಿ ಯಾವುದೇ ಬೇರೆ ವ್ಯಕ್ತಿ, ವಸ್ತು ಅಥವಾ ಪರಿಸ್ಥಿತಿಯನ್ನು ಹಿಡಿದುಕೊಳ್ಳಬೇಕಾಗಿಲ್ಲ. ಒಬ್ಬ ತಂದೆ, ಒಂದು ಸ್ಮೃತಿ, ಒಂದು ಶ್ರೇಷ್ಠ ಸ್ಥಿತಿ. ಶಾಂತಿಧಾಮದ ಸ್ಮೃತಿ ಈಗ ನಿಮ್ಮನ್ನು ದೇಹದ ಪ್ರಪಂಚದಿಂದ ಮೇಲಕ್ಕೆ ಎತ್ತಿಕೊಳ್ಳಿ. ನಾನು ಆತ್ಮ. ನನ್ನ ನಿಜವಾದ ಮನೆ ಶಾಂತಿಧಾಮ. ಅಲ್ಲಿ ಯಾವುದೇ ಶಬ್ದವಿಲ್ಲ, ಯಾವುದೇ ದೇಹದ ಸಂಬಂಧವಿಲ್ಲ, ಯಾವುದೇ ಚಿಂತೆ ಇಲ್ಲ. ಕೇವಲ ಶಾಂತಿ, ಮೌನ, ಆತ್ಮ ಸ್ವರೂಪದ ಅನುಭವ. ನಾನು ಶಾಂತಿಧಾಮದ ನಿವಾಸಿ ಆತ್ಮ. ಈ ಅನುಭವದಲ್ಲಿ ಸ್ಥಿರರಾಗಿರಿ. ತಂದೆಯ ಪ್ರೀತಿಯ ಅನುಭವ ಈಗ ಅನುಭವಿಸಿ. ಶಿವ ತಂದೆ ನನ್ನನ್ನು ತಿಳಿದಿದ್ದಾರೆ. ತಂದೆ ನನ್ನನ್ನು ಪ್ರೀತಿಸುತ್ತಾರೆ. ತಂದೆ ನನ್ನನ್ನು ಶಕ್ತಿಶಾಲಿಯಾಗಿಸುತ್ತಿದ್ದಾರೆ. ತಂದೆ ನನ್ನನ್ನು ಪವಿತ್ರವಾಗಿಸುತ್ತಿದ್ದಾರೆ. ತಂದೆ ನನ್ನನ್ನು ಭವಿಷ್ಯದ ದೈವಿ ಜೀವನಕ್ಕೆ ಯೋಗ್ಯನನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಪ್ರೀತಿಯಲ್ಲಿ ಮನಸ್ಸಿನ ಭಾರವನ್ನು ಬಿಡುತ್ತಾ ಹೋಗಿ. ಬಾಬಾ, ನಾನು ನಿಮ್ಮವರು, ನೀವು ನನ್ನವರು. ಪವಿತ್ರತೆಯ ಶಕ್ತಿ ಈಗ ಆತ್ಮಸ್ಮೃತಿಯಲ್ಲಿ ದೃಢ ಸಂಕಲ್ಪ ಮಾಡಿರಿ. ನಾನು ಪವಿತ್ರ ಆತ್ಮ. ನನ್ನ ಸಂಕಲ್ಪಗಳು ಪವಿತ್ರ. ನನ್ನ ದೃಷ್ಟಿ ಪವಿತ್ರ. ನನ್ನ ಮಾತುಗಳು ಪವಿತ್ರ. ನನ್ನ ಕರ್ಮಗಳು ಪವಿತ್ರ. ಅಪವಿತ್ರತೆಯ ಯಾವುದೇ ಬೀಜ ನನ್ನೊಳಗೆ ಉಳಿಯಬಾರದು. ಪವಿತ್ರತೆ ನನ್ನ ಶಕ್ತಿ.
ಪವಿತ್ರತೆ ನನ್ನ ಗೌರವ, ಪವಿತ್ರತೆ ನನ್ನ ನಿಜವಾದ ಸ್ವರೂಪ, ಮಹಾವೀರ ಸ್ಥಿತಿ. ಈಗ ನಿಮ್ಮನ್ನು ಮಹಾವೀರ ಆತ್ಮ ಎಂದು ಅನುಭವಿಸಿ. ಪರಿಸ್ಥಿತಿ ದೊಡ್ಡದಾಗಿರಲಿ, ಯಾರಾದರೂ ಏನಾದರೂ ಹೇಳಲಿ, ವಿಘ್ನಗಳು ಬರಲಿ, ನಾನು ತಂದೆಯ ನೆನಪನ್ನು ಬಿಡುವುದಿಲ್ಲ. ನಾನು ವಿಜಯಿ ಆತ್ಮ. ಮಾಯೆ ನನ್ನ ಮೇಲೆ ಅಧಿಕಾರ ಮಾಡಲಾರದು. ನನ್ನ ಬುದ್ಧಿಯೋಗ ಶಿವ ತಂದೆಯಲ್ಲಿದೆ. ತಂದೆಯ ನೆನಪಿನ ಶಕ್ತಿಯಿಂದ ಆತ್ಮದಲ್ಲಿ ಧೈರ್ಯವನ್ನು ಅನುಭವಿಸಿ. ಟ್ರಸ್ಟಿ ಭಾವ. ಈಗ ಇಂದಿನ ಮುರಳಿಯ ವಿಶೇಷ ಸಂದೇಶವನ್ನು ಸ್ಮೃತಿಯಲ್ಲಿ ತರೋಣ. ಇದೆಲ್ಲವೂ ತಂದೆಯದು. ನನ್ನ ದೇಹ ತಂದೆ ಕೊಟ್ಟ ಸಾಧನ, ನನ್ನ ಸಮಯ ತಂದೆ ಕೊಟ್ಟ ಕೊಡುಗೆ, ನನ್ನ ಶಕ್ತಿಗಳು ತಂದೆಯ ಕೊಡುಗೆ, ನನ್ನ ಸಂಪತ್ತು ತಂದೆಯ ಅಮಾನತು, ನನ್ನ ಪ್ರತಿಭೆ ತಂದೆಯ ಸೇವೆಗೆ. ನಾನು ಮಾಲೀಕನಲ್ಲ, ನಾನು ಟ್ರಸ್ಟಿ. ತಂದೆಯ ಶ್ರೀಮತದಂತೆ ನಡೆಯುತ್ತೇನೆ. ನನ್ನ ಪ್ರತಿಯೊಂದು ಶಕ್ತಿಯನ್ನು ಸಫಲ ಮಾಡುತ್ತೇನೆ. ವಿಶ್ವ ಸೇವೆಯ ಸಂಕಲ್ಪ. ಈಗ ನಿಮ್ಮ ಆತ್ಮದ ಶಾಂತಿಯ ಕಿರಣಗಳು ಸುತ್ತಮುತ್ತಲಿನ ಆತ್ಮಗಳ ಕಡೆ ಹರಡುತ್ತಿರುವ ಅನುಭವ ಮಾಡಿ. ಎಲ್ಲ ಆತ್ಮರು ಶಾಂತಿಯಾಗಿರಲಿ, ಎಲ್ಲ ಆತ್ಮರು ಪವಿತ್ರರಾಗಿರಲಿ, ಎಲ್ಲ ಆತ್ಮರು ಶಿವತಂದೆಯ ನೆನಪಿನಲ್ಲಿ ಇರಲಿ. ಯಾರ ಮೇಲೂ ವಿರೋಧವಿಲ್ಲ, ಯಾರ ಮೇಲೂ ದ್ವೇಷವಿಲ್ಲ. ಎಲ್ಲರನ್ನೂ ಆತ್ಮ ಸಹೋದರರೆಂದು ನೋಡಿ. ನಾನು ಶಾಂತಿಯ ದೂತ, ನಾನು ಪವಿತ್ರತೆಯ ದೂತ, ನಾನು ಶಿವತಂದೆಯ ಸೇವಾಧಾರಿ ಆತ್ಮ. ಕರ್ಮ ಮಾಡುತ್ತಾ ಯೋಗ. ಈಗ ಸಂಕಲ್ಪ ಮಾಡಿರಿ, ನಾನು ಕೆಲಸ ಮಾಡುತ್ತೇನೆ, ಆದರೆ ಬುದ್ಧಿಯೋಗ ತಂದೆಯಲ್ಲಿರುತ್ತದೆ. ಕೈಗಳು ತಮ್ಮ ಕೆಲಸ ಮಾಡಲಿ, ದೇಹ ತನ್ನ ಕರ್ತವ್ಯ ಮಾಡಲಿ, ಆದರೆ ಬುದ್ಧಿಯಲ್ಲಿ ತಂದೆಯ ಸ್ಮೃತಿ ಇರಲಿ. ಮನೆಯಲ್ಲಿದ್ದರೂ, ಸೇವೆಯಲ್ಲಿದ್ದರೂ, ಪ್ರಯಾಣದಲ್ಲಿದ್ದರೂ ನಾನು ಆತ್ಮ. ಶಿವತಂದೆ ನನ್ನ ಜೊತೆಯಲ್ಲಿದ್ದಾರೆ. ಇದೇ ಸಹಜ ರಾಜಯೋಗ. ಅಂತಿಮ ಶ್ರೇಷ್ಠ ಸ್ಥಿತಿ. ಈಗ ನಿಮ್ಮ ಸಂಪೂರ್ಣ ಸ್ವರೂಪವನ್ನು ಸ್ಮೃತಿ ಮಾಡಿ. ನಾನು ಆತ್ಮ, ಶಿವತಂದೆಯ ಮಗು, ಶಾಂತಿಧಾಮದ ನಿವಾಸಿ, ಪವಿತ್ರ ಸ್ವರೂಪ, ಮಹಾವೀರ ಆತ್ಮ, ವಿಜಯಿ ಆತ್ಮ, ಟ್ರಸ್ಟಿ ಆತ್ಮ, ಸೇವಾಧಾರಿ ಆತ್ಮ, ಭವಿಷ್ಯದ ದೈವಿ ಸ್ವರಾಜ್ಯದ ಅಧಿಕಾರಿ. ಕೆಲವು ಕ್ಷಣ ಈ ಸ್ಥಿತಿಯಲ್ಲಿ ಮೌನವಾಗಿರಿ. ಒಬ್ಬ ತಂದೆ, ಒಂದು ಸ್ಮೃತಿ, ಪವಿತ್ರತೆ, ಯೋಗ ಬಲ, ವಿಜಯ. ಅಂತಿಮ ಸಂಕಲ್ಪ.
ನಾನು ಸದಾ ಶಿವತಂದೆಯ ನೆನಪಿನಲ್ಲಿ ಇರುವ ಪವಿತ್ರ, ಶಾಂತ, ಶಕ್ತಿಶಾಲಿ ಮತ್ತು ವಿಜಯಿ ಆತ್ಮ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಸಹಜ ರಾಜಯೋಗ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.